ಸರ್ವಾಧಿಕಾರಿ ಮೋದಿಜಿಗೆ ಧನ್ಯವಾದಗಳು. ನಿಮ್ಮ ನಿಜ ಮುಖವನ್ನ ತೋರಿಸಿದ್ದೀರಾ. ಮೋದಿ ಬಂದ ಮೇಲೆ ನಮ್ಮೆಲ್ಲರದ್ದು ಕಣ್ತಿರ್ತಿದೆ. ನಮಗೆ ಪ್ರಜಾಪ್ರಭುತ್ವದ ಪಾಠವನ್ನ ಕಲಿಸಿದವರು ಮೋದಿಜಿನೇ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದವನ್ನು ಸಲ್ಲಿಸುವಂಥ ಒಂದು ಸದುದ್ದೇಶದಿಂದ. ಧನ್ಯವಾದಗಳು ಮೋದಿಜಿ. ನಮ್ಮಂತಹ ಸಾಮಾನ್ಯ ಜನರಿಗೆ ಯಾವತ್ತೂ ಸಹ ರಾಜಕಾರಣ ಇಷ್ಟು ಮುಖ್ಯ ಆಗತ್ತೆ ಅಂತ ಅನಿಸೇ ಇರಲಿಲ್ಲ. ಆದರೆ ನೀವು ಅಧಿಕಾರಕ್ಕೆ ಬಂದ ನಂತರ, ಅದರಲ್ಲೂ ವಿಶೇಷವಾಗಿ ಮೊದಲ ಕೆಲವು ವರ್ಷಗಳಲ್ಲಿ ರಾಜಕಾರಣ ಅಂತ ಅನ್ನೋದು ನಮ್ಮ ದಿನನಿತ್ಯದ ಬದುಕಿನ ಮೇಲೆ ಎಷ್ಟು ಆಳವಾದ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕಣ್ಣಾರೆ ನಮಗೆ ಕಾಣುವಂತೆ ನೀವು ಮಾಡಿದ್ದೀರಾ. ಇದು ಪುಸ್ತಕಗಳಲ್ಲಿ ಓದುವಂಥ ವಿಷಯ ಅಲ್ವೇ ಅಲ್ಲ, ಬದುಕಿನಲ್ಲಿ ಅನುಭವಿಸುವಂಥ ಪಾಠ ಅನ್ನೋದನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮಂಥವರಿಗೆ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಳ್ಳುವಂಥ ರಾಜಕೀಯ ಶಿಕ್ಷಣ ಏನಿಲ್ಲ. ಕಳೆದ 12 ವರ್ಷಗಳಿಂದ ನೀವು ನೀಡಿದಂಥ ರಾಜಕೀಯ ಶಿಕ್ಷಣವನ್ನು ನಮಗೆ ನಮ್ಮ ಶಾಲಾ ಕಾಲೇಜುಗಳು ಸಹ ಕೊಡೋಕ್ಕಾಗಿರಲಿಲ್ಲ. ನಾವು ಶಾಲಾ ಕಾಲೇಜುಗಳಲ್ಲಿ ಓದಿದಂಥ ಪ್ರಜಾಪ್ರಭುತ್ವ ಅನ್ನೋ ಪದ ಅಷ್ಟಾಗಿ ನಮ್ಗೆ ಅರ್ಥನೇ ಆಗಿರಲಿಲ್ಲ. ಅದು ಕೇವಲ ಒಂದು ಪಠ್ಯ ಪುಸ್ತಕದ ಪದ ಅಂತ ಮಾತ್ರ ಅಂದ್ಕೊಂಡಿದ್ವು. ಆದರೆ ನಿಮ್ಮ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಅಂತಂದರೆ ಏನು, ಅದು ಹೇಗೆ ದುರ್ಬಲ ಆಗ್ಬೋದು, ಹೇಗೆ ಬಲವಾಗಿರಬೇಕಾಗಿತ್ತು ಅನ್ನೋದನ್ನು ಪ್ರಾಯೋಗಿಕವಾಗಿ ನಾವು ಅರ್ಥಕೊಂಡಿದ್ದೇವೆ. ನೀವು ಆಡಳಿತಕ್ಕೆ ಬಂದಿರೋದಕ್ಕೆ ನಾವು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಗಾಗಿ ಹಗಲು ರಾತ್ರಿ ಹಂಬಲಿಸ್ತಾ ಇದ್ದೇವೆ, ಕೆಲಸ ಮಾಡುವಂತಾಗಿದೆ. ಕೆಲವು ಶ್ರೀಮಂತರ ಕೈಯಲ್ಲಿ ಅಧಿಕಾರ ಮತ್ತು ಸಂಪತ್ತು ಕೇಂದ್ರೀಕೃತ ಆದರೆ ದೇಶದ ಸಾಮಾನ್ಯ ಜನರ ಸ್ಥಿತಿ ಹೇಗಾಗತ್ತೆ ಅನ್ನೋದನ್ನು ನಾವು ನಿಮ್ಮ ಆಡಳಿತದಲ್ಲಿ ಮಾತ್ರ ಕಲಿಯೋಕೆ ಸಾಧ್ಯ ಆಯಿತು. ನಮಗಾಗಿ ನೀವು ಕೆಲಸ ಮಾಡಬೇಕು ಅಂತಂದರೆ ನಾವುಗಳು ನಿಮ್ಮ ಪಾರ್ಟಿಗೆ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಕೊಡಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ನೀವು ನಮ್ಗೆ ಅರ್ಥ ಮಾಡಿಸಿದಿರಿ ಗೊತ್ತಾ. ನಿಮ್ಮ ಪಾರ್ಟಿಗೆ ದೇಣಿಗೆ ಕೊಡೋಕೆ ನಮ್ಮ ಬಳಿ ಹಣ ಇಲ್ಲ, ಅದಕ್ಕಾಗಿ ನೀವು ನಮಗೆ ಒಳ್ಳೆಯದನ್ನು ಮಾಡುವಂಥ ಯಾವ ನೀತಿಗಳನ್ನು ರೂಪಿಸಿ ಜಾರಿಗೆ ತಂದಿಲ್ಲ, ಇದು ಸಹ ಗೊತ್ತಾಯಿತು. ನೀತಿ ನಿರ್ಣಯಗಳು ಯಾರಿಗಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ನಮಗೆ ಹೇಳ್ಕೊಟ್ಟಿದ್ದೀರಾ. ಸರ್ಕಾರ ಜನರಿಗಾಗಿ ಕೆಲಸ ಮಾಡಬೇಕಾದ್ರೆ ಆ ಜನರ ಶಕ್ತಿ ಎಲ್ಲಿದೆ ಅನ್ನೋದನ್ನು ತಿಳಿಬೇಕು ಅನ್ನೋದನ್ನು ನಮಗೆ ಅರ್ಥ ಮಾಡಿಸಿದ್ದೀರಾ. ದೊಡ್ಡ ದೊಡ್ಡ ಕಂಪನಿಗಳು, ಕಾರ್ಪೊರೇಟರ್ಸ್ಗಳು ರಾಜಕೀಯದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನು ನಿಮ್ಮ ಕಾಲದಲ್ಲೇ ಸ್ಪಷ್ಟವಾಗಿ ಗೋಚರಿಸಿದ್ದು. ನಾವುಗಳು ಇಷ್ಟು ದಿನ ಇಂಡಿಯಾ ಅನ್ನೋದು ಒಂದು ರಿಪಬ್ಲಿಕ್, ಸೋಷಿಯಲಿಸ್ಟ್ ಅಂತ ಅಂದ್ಕೊಂಡಿದ್ವು. ನೀವು ಇದೆಲ್ಲ ಸಂವಿಧಾನ ಅನ್ನೋ ಪುಸ್ತಕದಲ್ಲಿ ಮಾತ್ರ, ಆದರೆ ವಾಸ್ತವದಲ್ಲಿ ಇದು ಶ್ರೀಮಂತರಿಗೆ ಇರುವಂಥ ದೇಶ ಅನ್ನೋದನ್ನು ಎಷ್ಟು ಚೆನ್ನಾಗಿ ನಮಗೆಲ್ಲ ಅರ್ಥ ಮಾಡಿಸಿದಿರಿ ಗೊತ್ತಾ. ಮುಂಚೆ ನಾವು ಬಜೆಟ್ ಅಂತಂದರೆ ದೇಶದ ಅಭಿವೃದ್ಧಿಗೆ ಸಿದ್ಧವಾಗುವಂಥ ಒಂದು ಲೆಕ್ಕಪತ್ರ ಅಂತ ಭಾವಿಸ್ತಾ ಇದ್ವಿ. ಆದರೆ ಆ ಲೆಕ್ಕಾಚಾರದಲ್ಲಿ ಹೇಗೆ ರಾಜಕೀಯ ಅರ್ಥಗಳು ಅಡಗಿರುತ್ತೆ, ಹೇಗೆ ಕೆಲವು ವರ್ಗಗಳಿಗೆ ಹೆಚ್ಚು ಲಾಭ ಆಗತ್ತೆ ಅನ್ನೋದನ್ನು ನೀವೇ ನಮಗೆ ತೋರಿಸ್ಕೊಟ್ಟಿರೋದು. ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಅವುಗಳ ಹಿಂದೆ ರಾಜಕೀಯ ಉದ್ದೇಶಗಳಿರುತ್ತೆ ಅನ್ನೋದನ್ನು ಸಹ ನಾವು ಬಜೆಟನ್ನು ನೋಡಿ ಕಲ್ತು ಬಿಟ್ಟಿದ್ದೇವೆ. ನೀನು ಯಾರು, ಎಲ್ಲಿಯವನು ಅಂತ ಕೇಳಿದಾಗ ಐ ಆಮ್ ಎನ್ ಇಂಡಿಯನ್ ಅಂತಂದರೆ ಸಾಕು ಬಿಡಪ್ಪ ಅಂತ ಅಂದ್ಕೊಂಡು ನಾವು ಇಷ್ಟು ದಿನ ಬದುಕ್ತಾ ಇದ್ವಿ, ಈ ಹಿಂದೆ ಬದುಕ್ತಾ ಇದ್ವಿ. ಆದರೆ ಇಂಡಿಯಾ ಅಂತಂದರೆ ನಾವೆಲ್ಲರೂ ಒಂದೇ ಅಂತ ಅಂದ್ಕೊಂಡಿದ್ದನ್ನು ನೀವು ಬದಲಾಯಿಸಿ ನಮಗೆ ನೀವು ಧರ್ಮ, ಗುರುತು, ವಿಭಜನೆ ಇವು ರಾಜಕೀಯದಲ್ಲಿ ಹೇಗೆ ಬಳಸಲ್ಪಡುತ್ತೆ ಅನ್ನೋದನ್ನು ಸಹ ತೋರಿಸ್ಕೊಟ್ಬಿಟ್ರಿ. ಈ ಪಾಠದಿಂದ ನಮ್ಮೊಳಗಿನ ಭ್ರಾತೃತ್ವದ ಅರ್ಥವನ್ನು ನಾವು ಮರುಪರಿಶೀಲನೆ ಮಾಡಬೇಕಾಯಿತು. ಏಕತೆ ಅಂದರೆ ಏನು, ವಿಭಜನೆ ಅಂದರೆ ಏನು ಅನ್ನೋದನ್ನು ನಾವು ಹೆಚ್ಚು ಸ್ಪಷ್ಟವಾಗಿ ಈಗ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸರ್ಕಾರ ಏನು ಮಾಡಿದೆ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡಿದಾಗ ಇತಿಹಾಸದ ನೆಹರು ಅವರನ್ನು ಎಳೆತಂದು ವಿಚಾರವನ್ನು ಹೇಗೆ ಬೇರೆಡೆಗೆ ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇತಿಹಾಸವನ್ನು ಹೇಗೆ ಬಳಸ್ಬೋದು, ಪ್ರಸ್ತುತ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆಗೆ ಹೇಗೆ ಹರಿಸ್ಬಹುದು ಅನ್ನೋದನ್ನು ನಿಮ್ಮ ರಾಜಕೀಯ ಶೈಲಿ ನಮಗೆಲ್ಲರಿಗೂ ಸಹ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಅದರಲ್ಲೂ ಆರ್ಥಿಕತೆ ವಿಷಯದಲ್ಲೂ ಸಹ ನಾವು ಬಹಳ ಪಾಠವನ್ನು ಕಲ್ತಿದ್ದೇವೆ. ರೂಪಾಯಿ ಮೌಲ್ಯ ಕುಸಿತ ಆಗಿರೋದು, ಉದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಇವೆಲ್ಲವೂ ಸಹ ಕೇವಲ ಅಂಕಿಅಂಶಗಳ ವಿಷಯ ಅಲ್ಲ, ಅದು ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುವಂಥ ವಿಷಯಗಳು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಮುಂಚೆ ಇವುಗಳ ಬಗ್ಗೆ ಅಷ್ಟಾಗಿ ಏನು ಗಮನ ಕೊಡದೇ ಇದ್ದಂಥ ನಾವುಗಳು ಈಗ ಪ್ರತಿಯೊಂದು ಬದಲಾವಣೆಯೂ ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಪ್ರಪಂಚದ ಮುಂದೆ ಬಲಿಷ್ಠ ದೇಶವಾಗಿದ್ದಂಥ ಭಾರತವನ್ನು ಇಂದು ಟ್ರಂಪ್ನ ವಸಾಹತುಶಾಹಿ ದೇಶವನ್ನಾಗಿ ಮಾಡೋಕೆ ನೀವು ಹೊರಟಿದ್ದೀರಾ. UPA ಸರ್ಕಾರ ಇದ್ದಾಗ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತು ಅಂತ ಹೆಂಗೆಲ್ಲ ಅಬ್ಬರಿಸಿದ್ದ ನೀವು ಈಗ ಡಾಲರ್ ಮುಂದೆ ರೂಪಾಯಿ ಪಾತಾಳ ಸೇರಿದ್ರು ನಿಮಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರೋ ರೀತಿ ಹೇಗೆ ನಟಿಸಬಹುದು, ಹೇಗೆ ನಟಿಸೋದು ಅನ್ನೋದನ್ನು ಸಹ ಕಲಿಸ್ಕೊಟ್ಟಿದ್ದೀರಾ.
ದೇಶದಲ್ಲಿ ಕೋಟ್ಯಾಂತರ ಮಂದಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತೆ ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಮಿಂದ ನೋಡಿ ಕಲಿಬೇಕು. ದೇಶವನ್ನ ಅಭಿವೃದ್ಧಿ ಮಾಡ್ತೀನಿ, ನನಗೊಂದು 100 ದಿನ ಕೊಡಿ, 200 ದಿನ ಕೊಡಿ, 50 ದಿನ ಕೊಡಿ ಅಂತ 11 ವರ್ಷ ದೇಶವನ್ನ ಆಳಿ 2047ಕ್ಕೆ ಭಾರತ ವಿಕಸಿತ ಆಗತ್ತೆ ಅಂತ ಬುರುಡೆ ಬಿಡೋದು ಹೇಗೆ ಅನ್ನೋದನ್ನು ನಿಮ್ಮನ್ನು ನೋಡಿ ಕಲಿಬೇಕು. ಸೊ ಡಿಮಾನಿಟೈಸೇಷನ್ ಮೂಲಕ ಕಪ್ಪು ಹಣವನ್ನ ಹೇಗೆ ಒಂದೇ ರಾತ್ರಿಯಲ್ಲಿ ಬಿಳಿ ಮಾಡಬಹುದು ಅನ್ನೋದನ್ನ ನಮಗೆ ಪ್ರಾಯೋಗಿಕವಾಗಿ ಪಾಠವನ್ನೇ ಕಲಿಸ್ಕೊಟ್ಬಿಟ್ರಿ. ಬ್ಯಾಂಕ್ಗಳ ಮುಂದೆ ಕಿಲೋಮೀಟರ್ ಕ್ಯೂ ನಿಂತು ಜನ ತಮ್ಮ ಜೀವನವನ್ನೇ ಕಳೆದುಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಬಿಟ್ರಿ. ಆದರೆ ಅದೇ ಸಮಯದಲ್ಲಿ ಕೋಟಿ ಕೋಟಿ ರೂಪಾಯಿ ಹೊಂದಿದ್ದವರು ಹೇಗೆ ಅದನ್ನು ಸುಲಭವಾಗಿ ಬಿಳಿ ಮಾಡಿಕೊಂಡ್ರು ಅನ್ನೋದನ್ನು ಅರ್ಥ ಮಾಡಿಸ್ಬಿಟ್ರಿ. ತಮ್ಮ ತಪ್ಪನ್ನು ಸಮರ್ಥಿಸಿಕೊಂಡು ಅದನ್ನು ಜನರಿಗೆ ಅರ್ಥ ಮಾಡಿಸೋಕೆ ಅಂತಾನೆ ನೀವು ಧುರಂಧರಂಥ ಸಿನಿಮಾಗಳನ್ನು ಮಾಡಬಹುದು ಅನ್ನೋದನ್ನು ಸಹ ನಮಗೆ ತಿಳಿಸ್ಕೊಟ್ಬಿಟ್ರಿ. ಮುಂದಿನ ದಿನಗಳಲ್ಲಿ ಈಗ ನಾನು ಮೇಲೆ ಹೇಳ್ದೆ ಅಲ್ಲ, ಅದೆಲ್ಲದಕ್ಕೂ ತಕ್ಕಂಗೆ ಒಂದೊಂದು ಸಿನಿಮಾ ಬರ್ಬೋದೇನೋ, ಅದನ್ನು ವೀಕ್ಷಿಸಿ ಭಾರತ ಜನತೆ ಅದಕ್ಕೂ ಸಹ ಬಿಗ್ ಬಜೆಟ್ ಮೂವಿಯನ್ನಾಗಿ ಮಾಡಿ ನಂತರ ಅದನ್ನ ಬ್ಲಾಕ್ ಬಸ್ಟರಲ್ಲೂ ಹಿಟ್ ಮಾಡಿಸ್ತಾರೆ ಬಿಡಿ. GST ಜಾರಿ ಮೂಲಕ ಸಣ್ಣ ವ್ಯಾಪಾರಿಗಳನ್ನು ಹೇಗೆ ಕೊಲ್ಬಹುದು, ಆದರೆ ದೊಡ್ಡ ಕಂಪನಿಗಳು ಹೇಗೆ ಲಾಭವನ್ನು ಗಳಿಸ್ಬೋದು ಅನ್ನೋ ಮ್ಯಾಜಿಕ್ ಮಾಡಿ ತೋರಿಸ್ಕೊಟ್ಬಿಟ್ರಿ. ರೈತರ ಮೇಲೆ ಕೃಷಿ ಕಾನೂನುಗಳನ್ನು ತಂದು ಅವರು ದೆಹಲಿ ಗೇಟ್ಗಳ ಮುಂದೆ ತಮ್ಮ ಜೀವನವನ್ನೇ ಬಲಿ ಕೊಡುವಂತೆ ಮಾಡಿಬಿಟ್ರಿ. ನಂತರ ಅದೇ ಕಾನೂನುಗಳನ್ನು ಹಿಂತೆಗೆದುಕೊಂಡು ರೈತರ ರಕ್ಷಣೆ ಅಂತ ಹೇಳಿ ಮೋದಿ ಮಾಸ್ಟರ್ ಸ್ಟ್ರೋಕ್ ಅಂತ ತಮ್ಮ ಬೆನ್ನನ್ನು ತಾವೇ ಹೇಗೆ ತಟ್ಕೊಳ್ಬಹುದು ಅನ್ನೋದನ್ನು ಚೆನ್ನಾಗೇ ಕಲಿಸ್ಕೊಟ್ರಿ. ಸೊ ಕೊರೋನಾ ಮಹಾಮಾರಿಯಲ್ಲಿ ನೀವು ನಮಗೆ ಕಲಿಸ್ಕೊಟ್ಟ ಪಾಠವನ್ನು ಈಗ ನಾವಲ್ಲ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಮರಿ ಮಕ್ಕಳು ಬಂದರೂ ಸಹ ಯಾರೂ ಮರೆಯೋದಿಲ್ಲ. ಇತಿಹಾಸದಲ್ಲಿ ಅದೊಂಥರ ದಾಖಲೆಯಾಗಿ ಉಳ್ಕೊಂಡ್ಬಿಡುತ್ತೆ. ಚಪ್ಪಾಳೆ ಹೊಡೆದು ವೈರಸ್ಸನ್ನು ಓಡಿಸೋದು ಅಂತ ದೇಶವ್ಯಾಪಿ ಕರೆ ಕೊಟ್ರಿ. ದೀಪ ಹಚ್ಚಿ ಗಂಟೆ ಬಾರಿಸಿ ವೈರಸ್ಗೆ ಗುಡ್ ಬೈ ಹೇಳಿದ್ರಿ. ಗೋ ಕರೋನಾ ಗೋ ಅಂತ ಎಲ್ಲರೂ ಹೇಳಿದ್ದು. ಆದರೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಹೇಗೆ ಕುಸಿದು ಬಿದ್ದು ಸತ್ರು ಅನ್ನೋದನ್ನು ಸಹ ನಮ್ಮ ಈ ಕಣ್ಣುಗಳಿಂದ ನೋಡಿಸ್ಬಿಟ್ರಿ. ಮೃತರ ಸಂಖ್ಯೆಯನ್ನು ಹೇಗೆ ಮರೆಮಾಚಬೇಕು, ಡೇಟಾವನ್ನು ಹೇಗೆ ಮಾಯ ಮಾಡಬೇಕು ಅನ್ನೋದನ್ನು ಸಹ ಮಾಸ್ಟರ್ ಕ್ಲಾಸ್ ಕೊಟ್ಬಿಟ್ರಿ. ಯುವಕರಿಗೆ ಉದ್ಯೋಗ ಅಂದರೆ ಏನು ಅಂತ ತಿಳಿಸ್ಕೊಟ್ಟು ಪಕೋಡ ಮಾರಿ ಸ್ವಯಂ ಉದ್ಯೋಗಿಗಳಾಗಿ ಅಂತ ಈಗ ನೋಡಿ ನಮ್ಮ ಭಾರತದಲ್ಲಿ ಒಬ್ಬನೇ ಒಬ್ಬ ನಿರುದ್ಯೋಗಿ ಇಲ್ಲ, ಎಲ್ಲರೂ ಸಹ ಪಕೋಡ ಮಾರ್ತಿದ್ದಾರೆ. ಆದರೆ ಈ ಪಕೋಡ ಮಾರೋದನ್ನು ತಗೊಳ್ಳಕ್ಕೆ ಮಾತ್ರ ಜನ ಇಲ್ಲ. ಕೋಟಿ ಕೋಟಿ ಯುವಕರನ್ನ ನೀವು ರಸ್ತೆಗೆ ತಂದ್ರಿ. ಅಗ್ನಿಪಥ್ ಯೋಜನೆ ಮೂಲಕ ಸೈನಿಕರಿಗೆ 4 ವರ್ಷದ ಒಪ್ಪಂದವನ್ನು ಕೊಟ್ಟು ನಂತರ ಅವರ ಭವಿಷ್ಯವನ್ನು ಹೇಗೆ ಅನಿಶ್ಚಿತಗೊಳಿಸಬೇಕು ಅನ್ನೋದನ್ನು ನಮಗೆ ಕಲಿಸ್ಕೊಟ್ರಿ. ನಿಮ್ಮ ಆರ್ಟಿಕಲ್ 370 ರದ್ದು ಪಾಠವನ್ನು ಮರೆಯೋಕೆ ಸಾಧ್ಯನಾ? ನೋವೇ, ಚಾನ್ಸೇ ಇಲ್ಲ. ಒಂದು ರಾತ್ರಿಲಿ ಸಂವಿಧಾನವನ್ನೇ ಬದಲಾಯಿಸಿ ಕಾಶ್ಮೀರವನ್ನು ಏಕೀಕರಿಸ್ಬಿಟ್ಟಿದ್ದೀರಿ. ಮಣಿಪುರದಲ್ಲಿ ಮಹಿಳೆಯರು ಹೇಗೆ ಹಿಂಸೆಗೊಳಗಾಗಬೇಕು, ರಾಜ್ಯವನ್ನು ಹೇಗೆ ರಕ್ತದಲ್ಲಿ ತೊಳಿಬೇಕು ಅನ್ನೋದನ್ನು ತೋರಿಸ್ಕೊಟ್ಬಿಟ್ಟಿದ್ದೀರಿ. CAA NRC ಮೂಲಕ ಪ್ರಜಾಪ್ರಭುತ್ವದಲ್ಲಿ ನೀವು ಯಾರು ಅನ್ನೋ ಪ್ರಶ್ನೆಯನ್ನು ಎಲ್ಲರ ಮುಂದೆ ಇಟ್ಟಿದ್ದೀರಿ. ಧರ್ಮದ ಹೆಸರಲ್ಲಿ ಭೇದವನ್ನು ಹೇಗೆ ಬಿತ್ತಬೇಕು, ಸಮಾಜವನ್ನು ಹೇಗೆ ಒಡಿಬೇಕು, ಹೇಗೆ ಧ್ರುವೀಕರಿಸಬೇಕು ಅನ್ನೋದನ್ನು ಶಾಲೆಯ ಪುಸ್ತಕಗಳಲ್ಲಿ ಕಲಿಸಲಾಗದ ಪಾಠವನ್ನು ನೀವು ನಮಗೆ ಹೇಳ್ಕೊಟ್ಟಿದ್ದೀರಾ. ಸಂಸ್ಥೆಗಳನ್ನು ಹೇಗೆ ಸ್ವಾಧೀನಪಡಿಸ್ಕೊಳ್ಬೇಕು ಅನ್ನೋದನ್ನು CBI, ED, ಚುನಾವಣಾ ಆಯೋಗ, ಸುಪ್ರೀಂ ಕೋರ್ಟ್ಗಳ ಮೂಲಕ ತೋರಿಸ್ಕೊಟ್ಟಿದ್ದೀರಾ. ವಿರೋಧ ಪಕ್ಷದ ನಾಯಕರನ್ನು ಹೇಗೆ ಜೈಲಿಗೆ ಕಳಿಸ್ಬೇಕು, ಅವರನ್ನು ಹೇಗೆ ಭ್ರಷ್ಟ ಅಂತ ಲೇಬಲ್ ಮಾಡಬೇಕು ಅನ್ನೋದನ್ನು ತುಂಬ ಸುಂದರವಾಗಿ ಹೇಳ್ಕೊಟ್ಟಿದ್ದೀರಾ. ಚೀನಾ ಜೊತೆಗೆ ಗಲ್ವಾನ್ನಲ್ಲಿ ಸೈನಿಕರು ಹೇಗೆ ಮಡಿದರು, ಒಂದು ಗುಂಡು ಸಹ ಅವರಿಗೆ ತಾಗಿಲ್ಲ ಅಂತ ಹೇಳುವಂತಹ ನಟನೆ ಇದೆ ಅಲ್ಲ ನಿಮ್ಮದು, ವಾವ್. ಅಷ್ಟೇ ಅಲ್ಲ, ರೆಫೇಲ್ ಡೀಲಲ್ಲಿ ಹೇಗೆ ಕ್ರೋನಿ ಕ್ಯಾಪಿಟಲಿಸಮ್ ಅನ್ನು ಬೆಳೆಸಬೇಕು, ಒಂದು ಕಂಪನಿನ ಹೇಗೆ ರಾತ್ರೋರಾತ್ರಿ ಬಿಲಿಯನೇರ್ ಮಾಡಬೇಕು ಅನ್ನೋದನ್ನು ನಮಗೆ ಪ್ರಾಯೋಗಿಕವಾಗಿ ಹೇಳ್ಕೊಟ್ಟಿದ್ದೀರಾ. ಹೊಸ ಶಿಕ್ಷಣ ನೀತಿಯಲ್ಲಿ ಇತಿಹಾಸವನ್ನು ಹೇಗೆ ಬದಲಾಯಿಸಬೇಕು, ಪುಸ್ತಕಗಳಲ್ಲಿ ನೆಹರು ಗಾಂಧಿಯವರ ಹೆಸರನ್ನು ಹೇಗೆ ಅಳಿಸಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದೀರಾ. ಪರಿಸರಕ್ಕೆ ಹೇಗೆ ಹಾನಿ ಮಾಡಬೇಕು, ಅರಣ್ಯಗಳನ್ನು ನಾಶ ಮಾಡಿ ಖನಿಜಗಳನ್ನು ದೊಡ್ಡ ಕಂಪನಿಗಳಿಗೆ ಮಾರಾಟ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಬಿಟ್ರಿ. ಸೊ ಇಂಧನ ಬೆಲೆಗಳನ್ನು ಹೇಗೆ ಆಕಾಶಕ್ಕೆ ಏರಿಸಬೇಕು, ಆದರೆ ಅದಕ್ಕೆ ಜನರನ್ನು ಹೇಗೆ ದೂರಿ ತಪ್ಪಿಸಬೇಕು ಅನ್ನೋದನ್ನು ಕಲಿಸ್ಕೊಟ್ಬಿಟ್ರಿ. ಅಷ್ಟೇ ಅಲ್ಲ, ದೇಶದ ಪ್ರಧಾನಿಯೊಬ್ಬ ಕಳೆದ 11 ವರ್ಷಗಳಿಂದ ಪತ್ರಿಕಾಗೋಷ್ಠಿ ಮಾಡ್ದೇನೆ ಹೇಗೆ ಅಧಿಕಾರ ನಡೆಸಬೇಕು, ಬರೀ ಮಾವಿನ ಹಣ್ಣು ತಿನ್ನೋದು ಹೇಗೆ, ನಾನು ಬಯಾಲಜಿಕಲ್ ಆಗಿ ಹುಟ್ಟಿದ್ದಲ್ಲ, ನಾನೇ ದೇವರು ಅಂತ ಪುಂಗೋದು ಹೇಗೆ ಅನ್ನೋದನ್ನು ಸಹ ಮೋದಿಜಿ ನೀವು ನಮಗೆ ಕಲಿಸ್ಕೊಟ್ಟಿದ್ದೀರಾ. ಸೊ ಮಾಧ್ಯಮಗಳ ಪಾತ್ರವನ್ನು ನೀವು ನಮಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಯಾವ ವಿಷಯವನ್ನು ದೊಡ್ಡದಾಗಿ ಬ್ರೇಕಿಂಗಲ್ಲಿ ತೋರಿಸ್ಬೇಕು, ಯಾವ ವಿಷಯವನ್ನು ಸಣ್ಣದಾಗಿ ಲೈನಲ್ಲಿ ತೋರಿಸಿ ಅದನ್ನು ಮುಚ್ಚಾಕಬೇಕು ಅನ್ನೋದನ್ನು ಮಾಧ್ಯಮಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ದೇಶದ ನಾಗರಿಕರು ಈಗ ಮಾಹಿತಿ ಸ್ವೀಕರಿಸುವಲ್ಲಿ ಹೆಚ್ಚು ಜಾಗರೂಕರಾಗುವಂತೆ ಮಾಡಿದ ನೀವೇ ಮೋದಿಜಿ. ನಿಮ್ಮ ಈ 11 ಮುಕ್ಕಾಲು ವರ್ಷಗಳ ಆಡಳಿತದಲ್ಲಿ ನಾವು ಕಲ್ತಿದ್ದು ಒಂದೇ ಒಂದು ಪಾಠ,
ಅದು ರಾಜಕಾರಣ ಅಂತಂದರೆ ಬರೀ ಮಾತು ಮಾತು ಮಾತು. ಆ ಮಾತು ಯಾವುದು? ಟೆಲಿಪ್ರಾಂಪ್ಟರ್ ಮಾತು ಮಾತ್ರ. ಜನರ ಮುಂದೆ ನಿಂತು ಟೆಲಿಪ್ರಾಂಪ್ಟರಲ್ಲಿ ಮಾತಾಡೋದು ಮಾತ್ರ. ಅದನ್ನು ಬಿಟ್ಟು ಮಾಧ್ಯಮಗಳನ್ನು ಎದುರಿಸೋಕೆ ಆಗೋದಿಲ್ಲ, ಅದು ಬೇರೆ ವಿಚಾರ. ಸೊ ಅಭಿವೃದ್ಧಿ ಅಂತಂದರೆ ಗುತ್ತಿಗೆದಾರರಿಗೆ ರಸ್ತೆ, ವಿಮಾನ ನಿಲ್ದಾಣ, ಆದರೆ ಜನರಿಗೆ ಮಾತ್ರ ಬಡತನ ಅನ್ನೋದನ್ನು ಕಲಿಸಿದ್ದೀರಾ. ಪ್ರಜಾಪ್ರಭುತ್ವ ಅಂತಂದರೆ ಒಬ್ಬನೇ ಒಬ್ಬ ಮನುಷ್ಯನ ನಿರ್ಧಾರ ಅನ್ನೋದನ್ನು ನಾವಿಂದು ಅನುಭವಿಸ್ತಾ ಇರುವಂಥ ಇನ್ನೊಂದು ಪಾಠ. ನಮಗೆ ಒಂದು ಕ್ಷಣ ಹಿಟ್ಲರೇ ನೆನಪಾಗ್ಬಿಟ್ಟ ನಿಮ್ಮನ್ನು ನೋಡಿ. ಇಂದು ನಮಗೆ ರಾಜಕಾರಣದ ಮಾಸ್ಟರ್ ಕ್ಲಾಸ್ ನೀಡಿದ ನಿಮಗೆ ಸಾವಿರ ಸಾವಿರ ಧನ್ಯವಾದಗಳು. ಪಟ್ಟಿ ದೊಡ್ಡದಾನೇ ಇದೆ, ಇನ್ನೂ ಜಾಸ್ತಿ ಇದೆ ಹೇಳೋಕೆ, ವಿಡಿಯೋ ಮತ್ತು ಲೆಂತ್ ಆಗಿಬಿಡುತ್ತೆ ಅಂತ ಸುಮ್ಮನಾದೆ. ಸೊ ಧನ್ಯವಾದ ತಿಳಿಸೋಕೆ ಒಂದು ಸಾಂಕೇತಿಕವಾಗಿ ಒಂದು 2 ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ. ಸೊ ನಿಮ್ಮ ಪಾಠದಿಂದ ನಾವೀಗ ಎಚ್ಚರವಾಗಿದ್ದೇವೆ. ನಿಮ್ಮಿಂದ ಕಲಿತಂಥ ಎಲ್ಲ ಪಾಠಗಳನ್ನು ಮುಂದಿನ ಚುನಾವಣೆಯಲ್ಲಿ ನಾಡಿನ ಜನರೆಲ್ಲರೂ ಸಹ ಪ್ರಾಯೋಗಿಕವಾಗಿ ಬಳಸ್ತಾರೆ. ಸೊ ನಿಮ್ಮಿಂದ ಕಲಿತ ಪಾಠಗಳು ನೂರಾರು. ಇವುಗಳು ನಮ್ಮನ್ನು ಹೆಚ್ಚು ಜಾಗೃತ ನಾಗರಿಕರನ್ನಾಗಿ ಮಾಡಿದೆ. ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ಧನ್ಯವಾದಗಳು ಮೋದಿಜಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.